ಆಮೇಲೆ ಪಾರ್ವತಿ ಅನೇಕ ವಿಚಾರಗಳನ್ನು ನಾವು ಪ್ರಸ್ತಾಪ ಅವಾಗ ನಾವು ಮಾಡಿದ್ವಿ. ಜನರ ಮುಂದೆ ಅವಕಾಶ ಕೊಡಿ, ನಾನು ಇದಕ್ಕೆ ಸರ್ಕಾರ ಮುಂದೆ ತಂದು ಇದಕ್ಕೆ ನ್ಯಾಯ ಕೊಡಿಸಲಿ ನಾನು ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ ಅಂತ ವಿಚಾರವನ್ನು ನಾನು ಆ ಸಂದರ್ಭದಲ್ಲಿ ಹೇಳಿರುವಂಥ. ಅದೇ ರೀತಿ ಇವತ್ತು ಕಸ್ತೂರಿ ರಂಗನ ವರದಿ ಏನಿದೆಯೋ ಅದು ಬಹಳ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಬಹಳ ಮಾರಕವಾಗಿರುವಂಥ. ಕಸ್ತೂರಿ ರಂಗನ್ 10 ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂಥದ್ದು. 10 ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬಂದರೂ ಕೂಡ ಅದು ನಮ್ಮ ಜಿಲ್ಲೆಯಲ್ಲೇ ಹೆಚ್ಚಿನ ಹಳ್ಳಿಗಳಲ್ಲಿ, ಗ್ರಾಮೀಣ ಭಾಗದಲ್ಲಿ ಬರುವಂಥದ್ದು. ಅದರಲ್ಲೂ ಕೂಡ ನಮ್ಮ ಸೃಷ್ಟಿ ಸಿದ್ಧಾರ್ಥದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಸುಮಾರು 29 ಪಂಚಾಯತ್ ಸೃಷ್ಟಿ ತಾಲೂಕಲ್ಲಿ ಬಂದರೆ ಸಿದ್ಧಾರ್ಥದಲ್ಲಿ 23 ಪಂಚಾಯತ್ ಇರೋದೇ. 23 ಪಂಚಾಯತ್ ಕೂಡ ಕಸ್ತೂರಿ ರಂಗನ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಇದನ್ನು ನಾನು ಮೊದಲನೇ ಸದನದಲ್ಲೂ ಕೂಡ ನಾನು ಪ್ರಸ್ತಾಪ ಮಾಡಿದ್ದೀನಿ, ಬೆಳಗಾವಿಯಲ್ಲೂ ಮಾಡಿದ್ದೀನಿ. ಮೊನ್ನೆನೂ ಕೂಡ ನಾನು ಸದನದಲ್ಲಿ ಪ್ರಸ್ತಾಪನ ಮಾಡಿ ನಿಮಗೆ ಈಗಾಗಲೇ ನಾನು ಕೊಟ್ಟಿರ್ತಕ್ಕಂಥ ಲಿಖಿತ ಉತ್ತರವನ್ನು ಕೊಟ್ಟಿರುವಂಥದ್ದು ತಮ್ಮನ್ನು ತಿಳಿಸಿದೆ. ನಂತರದಲ್ಲಿ ಸದನ ಸಮಿತಿಯನ್ನು ಮಾಡಿ ಅಲ್ಲಿ ಸಾಕಷ್ಟು ವಿಷಯಗಳಾಗಿ ಹಿಂದಿನ ಸಂಬಂಧಪಟ್ಟ ಶಾಸಕರನ್ನು ಕೂಡ ಸಭೆಗೆ ಆಹ್ವಾನ ಮಾಡಿ ಅನೇಕ ರೀತಿಯ ಚರ್ಚೆಗಳು ಕೂಡ ಆಯಿತು. ನಮ್ಮೆಲ್ಲ ಒಂದೇ ಒಂದು ಕೂಗು, ಕಸ್ತೂರಿ ರಂಗನ್ ವರದಿಯನ್ನು ಸಂಪೂರ್ಣವಾಗಿ ಕೈ ಬಿಡಬೇಕು ಅನ್ನೋ ವಿಚಾರಗಳು ನಾವು ನಮ್ಮ ಶಾಸಕರೆಲ್ಲರೂ ಕೂಡ ನಾವು ಅಲ್ಲಿ ಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡಿದ್ವಿ. ನಮ್ಮ ಸರ್ಕಾರದ ಉದ್ದೇಶ ಅಷ್ಟೇ, ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ರಾಜ್ಯದಲ್ಲಿ ಕಸ್ತೂರಿ ರಂಗನ್ ವರದಿಯನ್ನು ಸಂಪೂರ್ಣವಾಗಿ ನಾವು ಕೈ ಬಿಡಬೇಕು ಅಂತ ವಿನಂತಿ ಕೂಡ ನಮ್ಮ ಸರ್ಕಾರ ಕೂಡ ಆ ರೀತಿಯಲ್ಲಿ ಶಿಫಾರಸನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ. ನಾನು ಹೇಳಿದ ಇಷ್ಟ, ನನ್ನ ವಿನಂತಿ ಇಷ್ಟನೇ. ವಿನಂತಿ ಮುಂದೆ ಯಾವ ರೀತಿ ಸ್ವರೂಪವಾದ ಗೊತ್ತಿಲ್ಲ. ಅತಿಕ್ರಮಣ ಮತ್ತು ಕಸ್ತೂರಿ ರಂಗನ ಬಗ್ಗೆ ನಮ್ಮ ಅತಿಕ್ರಮಣ ಹೋರಾಟಗಾರರಿಂದ ಮನೆ ರವೀಂದ್ರ ನಾಯ್ಕ ಹಲವಾರು ವರ್ಷಗಳಿಂದ ಅದ್ರ ಬಗ್ಗೆ ಹೋರಾಟ ಮಾಡ್ಕೊಂಡಿದ್ದಾರೆ. ಅವ್ರನ್ನು ಕೂಡ ಅಭಿನಂದಿಸ್ತೇನೆ. ನಂತರದಲ್ಲಿ ಇವತ್ತೇನು ಕಸ್ತೂರಿ ರಂಗನಲ್ಲಿ ಬರ್ತಾ ಇದೆಯೋ ಇದನ್ನು ಸಂಪೂರ್ಣ ಗ್ರಹಿಸುವಂಥ ವಿಚಾರ ಸದನದಲ್ಲಿ ನಾನು ಪ್ರಸ್ತಾಪ ಮಾಡಿದೆ. ಎಲ್ಲೋ ಒಂದು ಕಡೆಗೆ ಇಲ್ಲ ಸ್ವಲ್ಪ ಮಟ್ಟಿಗೆ ನಾವು ಕೊಡಬೇಕಾಗತ್ತೆ ಅದರ ವಿಚಾರಗಳು ಅಲ್ಲಿ ಅನೇಕ ಎಲ್ಲ ಪಕ್ಷಗಳು ಅಲ್ಲಿ ಸಂದರ್ಭ ಎಲ್ಲೋ ಸ್ವಲ್ಪ ಅದು ಕೊಡಬೇಕಾಗತ್ತೆ, ಕೇಂದ್ರ ಸರ್ಕಾರ ನಾವು ಹಂಗನೇ ಕಳ್ಸೋಕ್ಕೆ ಆಗಲ್ಲ ಅಂತ ಮಾತ್ರ ಹೇಳಿದ್ರು. ಅವಾಗ ನಾನು ಎದ್ದು ಇಲ್ಲ, ನಾವು ಸಂಪೂರ್ಣ ಕಸ್ತೂರಿ ರಂಗನ ನಾನು ಬಿಡಬೇಕಾಗುತ್ತೆ. ಬಿಡುವ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಸ್ಥಿತಿಗತಿ ಕೂಡ ನಾನು ಹೇಳಿದ್ದೀನಿ. ಇಡೀ ರಾಜ್ಯದಲ್ಲಿ ಒಂದು ಕಡೆ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಸ್ತೂರಿ ರಂಗನ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಅದರಲ್ಲೂ ಸೃಷ್ಟಿ ಸಿದ್ಧಾರ್ಥ ನನ್ನ ಕ್ಷೇತ್ರದಂತೂ ಅಷ್ಟು ಪಂಚಾಯತ್, ಇಲ್ಲಿ 22 ಪಂಚಾಯತ್, ಅಲ್ಲಿ 23 ಪಂಚಾಯತ್ ವ್ಯಾಪ್ತಿಯಲ್ಲಿ ಪೂರ್ತಿ ಕಸ್ತೂರಿ ರಂಗನ ವರದಿ